ಜನಶ್ರೀ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ಮುದ್ರಾ ಪ್ರಾಣಾಯಾಮ ಕಾರ್ಯಕ್ರಮಕ್ಕೆ ಸ್ವಾಗತ. ಆತ್ಮೀಯ ವೀಕ್ಷಕರೇ, ಇವತ್ತು ಬಜೆ ಅಂದ್ರೆ ಏನು, ಅದು ಉಪಯೋಗಗಳು ಏನು ಅನ್ನೋದನ್ನ ಮೊದಲು ತಿಳಿಯೋಣ. ನೆನಪಿರಲಿ, ನಾವು ಚಿಕ್ಕ ವಯಸ್ಸಿನಲ್ಲಿ ಬಜೆಯನ್ನ ಅರ್ದು ಮಕ್ಕಳಿಗೆ ಅದರ ರಸವನ್ನ ತಿನ್ನಿಸ್ತಾ ಇದ್ರು. ಆಗ ಅವರ ಜೀರ್ಣಕ್ರಿಯೆ ಚೆನ್ನಾಗಿತ್ತು. ಇವತ್ತೆಲ್ಲ ನಾವು ಐಸ್ ಕ್ರೀಮ್ ಅನ್ನ ತಿನ್ನಿಸ್ತೀವಿ, ಇನ್ನು ಏನೇನೋ ತಿನ್ನಿಸ್ತಾ ಇದ್ದೇವೆ. ಮಕ್ಕಳಲ್ಲಿ ಹೊಟ್ಟೆ ನೋವು ಅಥವಾ ಕಾನ್ಸ್ಟಿಪೇಷನ್, ಅಜೀರ್ಣಕ್ಕೆ ಸಂಬಂಧಪಟ್ಟಂತಹ ತೊಂದರೆಗಳು ಹೆಚ್ಚಾಗ್ತಾ ಇದೆ. ಈ ಬಜೆಯನ್ನ ಒಂದು ಕಲ್ಲಿನ ಮೇಲೆ ಚೆನ್ನಾಗಿ ಅರೆದು ಆ ರಸದ ಜೊತೆಯಲ್ಲಿ ಜೇನುತುಪ್ಪವನ್ನು ಬೆರೆಸಿ ಮಕ್ಕಳಿಗೆ ತಿನ್ನಿಸೋದ್ರಿಂದ ಮಕ್ಕಳಲ್ಲಿ ಹೊಟ್ಟೆ ನೋವು, ಜೀರ್ಣಕ್ರಿಯೆಗೆ ಸಂಬಂಧಪಟ್ಟಂತಹ ತೊಂದರೆ ಮತ್ತೆ ಕಾನ್ಸ್ಟಿಪೇಷನ್, ಮಕ್ಕಳಲ್ಲಿ ವಿಶೇಷವಾಗಿ ಕಂಡುಬರ್ತಂತಹ ಹೊಟ್ಟೆ ನೋವು, ಮಲಮೂತ್ರ ವಿಸರ್ಜನೆಗೆ ಸಂಬಂಧಪಟ್ಟಂತಹ ತೊಂದರೆಗಳು ನಿಯಂತ್ರಣಕ್ಕೆ ಬರುತ್ತೆ. ಹಾಗೆ ಉಸಿರಾಟಕ್ಕೆ ಸಂಬಂಧಪಟ್ಟಂತಹ ತೊಂದರೆಗಳು, ಶೀತ, ನೆಗಡಿ, ಕಾಲಿನ ಸೆಳೆತ, ಈ ಎಲ್ಲ ತೊಂದರೆಗಳು ನಿಯಂತ್ರಣಕ್ಕೆ ಬರುತ್ತೆ. ಚಿಕ್ಕ ಮಕ್ಕಳಿಗೆ ಸಣ್ಣ ಗುಲಗಂಜಿಯಷ್ಟು ರಸದಷ್ಟು ಕೊಡಬೇಕು. ಯಾರು ವಯಸ್ಕರಿರ್ತಾರೋ ಅವರು ಸ್ವಲ್ಪ ಹೆಚ್ಚು ಆ ರಸವನ್ನು ಜೇನುತುಪ್ಪದ ಜೊತೆಯಲ್ಲಿ ಸವಿಯೋದ್ರಿಂದ ಆ ಜಠರಕ್ಕೆ ಸಂಬಂಧಪಟ್ಟಂತಹ ಎದೆ ಉರಿ, ಉಳಿ ತೇಗು, ಜೀರ್ಣಕ್ರಿಯೆಗೆ ಸಂಬಂಧಪಟ್ಟಂತಹ ಅಜೀರ್ಣ ತೊಂದರೆಗಳು, ಮಲಬದ್ಧತೆ ನಿಯಂತ್ರಣಕ್ಕೆ ಬರುತ್ತೆ. ಆತ್ಮೀಯ ವೀಕ್ಷಕರೇ, ನಮಗೆ ಸಾಕಷ್ಟು ಕರೆಗಳು ಬರ್ತವೆ. ಆ ಕರೆಗಳಲ್ಲಿ ಗ್ಯಾಸ್ಟ್ರಿಕ್ ಸಮಸ್ಯೆ, BP, ಶುಗರ್ ಇರ್ತಕ್ಕಂಥವ್ರು, ಒಬೇಸಿಟಿ ಇರ್ತಕ್ಕಂತಹ ತೊಂದರೆಯವರು ಹೆಚ್ಚು ಕರೆಗಳನ್ನು ಮಾಡ್ತಾರೆ. ಸಮಯಕ್ಕೆ ಸರಿಯಾಗಿ ಆಹಾರವನ್ನು ಸೇವನೆ ಮಾಡಬೇಕು. ಇಲ್ಲಿ ನಾವು ತೋರಿಸ್ತಾ ಇರ್ತಕ್ಕಂತಹ ಮುದ್ರೆಗಳ ಜೊತೆಯಲ್ಲಿ ಪ್ರಾಣಾಯಾಮವನ್ನು ಅಭ್ಯಾಸ ಮಾಡೋದ್ರಿಂದ, ಸರಳ ಸೂಕ್ಷ್ಮ ಆಸನಗಳನ್ನು ಅಭ್ಯಾಸ ಮಾಡೋದ್ರಿಂದ ನಿಮ್ಮ ಎಲ್ಲ ತೊಂದರೆಗಳು ಔಷಧಿ ರಹಿತವಾಗಿ ನಿಯಂತ್ರಣಕ್ಕೆ ಬರುತ್ತೆ. ಇದನ್ನ ಅಪಾನ ಮುದ್ರೆ ಅಂತ ಕರೀತಾರೆ. ಯಾರಿಗೆ ಜೀರ್ಣಕ್ರಿಯೆಗೆ ಸಂಬಂಧಪಟ್ಟಂತಹ ತೊಂದರೆ ಇರುತ್ತೋ ನೋಡಿ, ಇಲ್ಲಿ ಗಮನಿಸಿ. ಅಪಾನ ಮುದ್ರೆಯ ಜೊತೆಯಲ್ಲಿ ಪಾರ್ಶ್ವ ಕಪಾಲ ಭಾತಿ. ಇಲ್ಲಿ ನೋಡಿ, ಬೆನ್ನು ನೇರ ಇರಬೇಕು. ಒಂದು ಕೈಯಲ್ಲಿ ಅಪಾನ ಮುದ್ರೆ, ಇನ್ನೊಂದು ಕೈ ಸಹಜವಾಗಿರ್ಬೇಕು. ಇಲ್ಲಿ ಒಂದು ಗೊಂದಲ ಇರುತ್ತೆ, ಉಸಿರನ್ನ ಯಾವಾಗ ತಾಣ್ಬೇಕು, ಯಾವಾಗ ಬಿಡಬೇಕು ಅಂತ. ಸಹಜವಾಗಿ ಉಸಿರನ್ನ ತಾಣ್ಬೇಕು. ಇಲ್ಲಿ ವೇಗವಾಗಿ ಉಸಿರನ್ನ ಆಚೆ ಹಾಕ್ತೀವಿ. 2 ಸೆಕೆಂಡ್ ಉಸಿರನ್ನ ತಾಳಿ, 1 ಸೆಕೆಂಡಲ್ಲಿ ಉಸಿರನ್ನ ಆಚೆ ಹಾಕ್ಬೇಕು. ಈ ರೀತಿ ಎರಡೂ ಕಡೆಗಳಿಂದ 10 ಸ್ಟ್ರೋಕ್ ಅನ್ನ ಅಭ್ಯಾಸವನ್ನ ಮಾಡೋದ್ರಿಂದ ನಿಮ್ಮ ಉದರಕ್ಕೆ ಸಂಬಂಧಪಟ್ಟಂತಹ, ಜೀರ್ಣಕ್ರಿಯೆಗೆ ಸಂಬಂಧಪಟ್ಟಂತಹ ಎದೆ ಉರಿ, ಉಳಿ ತೇಗು, ಜೀರ್ಣಕ್ರಿಯೆಗೆ ಸಂಬಂಧಪಟ್ಟಂತಹ ಎಲ್ಲ ತೊಂದರೆಗಳು, ಕರುಳಿನಲ್ಲಿ ಉರಿ ಊತ, ಅಲ್ಸರ್ ಆಗ್ತಕ್ಕಂತಹ ತೊಂದರೆಗಳನ್ನ ತಪ್ಪಿಸುತ್ತೆ. ನಂತರ ಗಮನಿಸಿ, ಎರಡೂ ಕೈಯಲ್ಲಿ ಅಪಾನ ಮುದ್ರೆಯೊಂದಿಗೆ ನಾಭಿಯನ್ನ ಗಮನಿಸ್ತಾ ನಾಭಿ ಚಕ್ರ ಪ್ರಾಣಾಯಾಮ. ಬೆನ್ನು ನೇರ ಇರಬೇಕು, ನಿಮ್ಮ ಮುಖ ಪ್ರಶಾಂತವಾಗಿರಬೇಕು. ಕಣ್ಣನ್ನ ಮುಚ್ಚಿ ನಿಮ್ಮನ್ನ ನೀವು ಗಮನಿಸ್ತಾ ಈ ರೀತಿ ಕನಿಷ್ಠ 27 ಸ್ಟ್ರೋಕ್ ಅನ್ನ ಅಭ್ಯಾಸವನ್ನ ಮಾಡೋದ್ರಿಂದ ನಿಮ್ಮ ಗ್ಯಾಸ್ಟ್ರಿಕ್ ಇರ್ಬೋದು, BP, ಮಧುಮೇಹ ಅಥವಾ ಉದರಕ್ಕೆ ಸಂಬಂಧಪಟ್ಟಂತಹ ಎಲ್ಲ ತೊಂದರೆಗಳು ನಿಯಂತ್ರಣಕ್ಕೆ ಬರುತ್ತೆ. ಹಾಗೆ ಸಾಧ್ಯವಾದ್ರೆ ಇದೇ ಮುದ್ರೆಯ ಜೊತೆಯಲ್ಲಿ ಗಮನಿಸಿ ನಾಡಿ ಶುದ್ಧಿ ಪ್ರಾಣಾಯಾಮ ಅಥವಾ ಅನುಲೋಮ ವಿಲೋಮ. ಈ ರೀತಿ ಒಂದೊಂದು ಕೈಯಲ್ಲಿ 1 ನಿಮಿಷ ಕನಿಷ್ಠ ಅನುಲೋಮ ವಿಲೋಮವನ್ನು ಮಾಡೋದ್ರಿಂದ ನಿಮ್ಮ ದೇಹದ ಎರಡೂ ಭಾಗಗಳಲ್ಲಿ
ರಕ್ತ ಸಂಚಾರಣೆ ಚೆನ್ನಾಗಾಗುತ್ತೆ. ದೇಹದಲ್ಲಿರ್ತಕ್ಕಂತಹ ನರನಾಡಿಗಳು ಸಕ್ರಿಯವಾಗ್ತಾ ಬರುತ್ತೆ. ಎಲ್ಲೋ ಒಂದು ಕಡೆ ವಾತ ರೋಗ, ಉಸಿರು ಸಿಗಾಕಂತು, ಕಿಬ್ಬಟ್ಟೆ ನೋವು ಬಂತು, ಪೊಕ್ಕೆ ಹಿಡ್ಕಂತು, ಈ ರೀತಿ ತೊಂದರೆಗಳನ್ನ ಹೇಳ್ತಾರೆ. ಆ ತೊಂದರೆ ಇರ್ತಕ್ಕಂಥವ್ರಿಗೆ ಈ ಮುದ್ರೆಯ ಜೊತೆಯಲ್ಲಿ ಪ್ರಾಣಾಯಾಮ ಹೆಚ್ಚು ಲಾಭವನ್ನು ಕೊಡುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನು ಪಡೆಯೋಣ. ಅದಕ್ಕೆ ಮುಂಚೆ ಒಂದು ಚಿಕ್ಕ ವಿರಾಮ. ವಿರಾಮದ ನಂತರ ಮುದ್ರಾ ಪ್ರಾಣಾಯಾಮ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಆತ್ಮೀಯ ವೀಕ್ಷಕರೇ, ಬೆಂಗಳೂರಿನ ನಾಗವಾರದಲ್ಲಿ ಯಶಸ್ವಿಯಾಗಿ ಶಿಬಿರ ನಡೀತಾ ಇದೆ. ಹಾಗೆ ಇದೇ ತಿಂಗಳು 22ರಿಂದ 27ರವರೆಗೆ ಬನ್ನೇರ್ಘಟ್ಟದಲ್ಲಿರ್ತಕ್ಕಂತಹ ಕಂಟ್ರಿ ಕ್ಲಬ್ನ ಆಪೋಸಿಟ್ ಇರ್ತಕ್ಕಂತಹ ಕೌಶಲ್ಯ ವಿಕಾಸ ಕೇಂದ್ರದಲ್ಲಿ 5 ದಿನಗಳ ವಿಶೇಷವಾದಂತಹ ಮುದ್ರಾ ಪ್ರಾಣಾಯಾಮ ಹಾಗೂ ಧ್ಯಾನ ಶಿಬಿರವನ್ನ ವ್ಯವಸ್ಥೆಯನ್ನ ಮಾಡಿದ್ದೀವಿ. ಯಾವ ರೋಗಕ್ಕೆ ಯಾವ ಮುದ್ರೆಯನ್ನ ಮಾಡಬೇಕು, ಯಾವ ಮುದ್ರೆಯ ಜೊತೆಯಲ್ಲಿ ಯಾವ ಪ್ರಾಣಾಯಾಮ ಮಾಡೋದ್ರಿಂದ ಯಾವ ರೋಗಗಳು ಔಷಧಿ ರಹಿತವಾಗಿ ನಿಯಂತ್ರಣಕ್ಕೆ ಬರುತ್ತೆ ಅನ್ನೋದನ್ನ ನಿಮಗೆ ಸಂಪೂರ್ಣ ಮಾಹಿತಿಯನ್ನ ಈ ಶಿಬಿರದಲ್ಲಿ ತಿಳಿಸ್ತಾ ಇದ್ದೀವಿ. ಯಾರಿಗೆ BP ಇರುತ್ತೆ, ಡಯಾಬಿಟಿಕ್ ಇರುತ್ತೆ, ಒಬೇಸಿಟಿ ಇರುತ್ತೆ, ಥೈರಾಯ್ಡ್ ಸಮಸ್ಯೆ, ಜಾಯಿಂಟ್ಸ್ ಪೇನ್, ಈ ಎಲ್ಲದಕ್ಕೂ ಸಂಬಂಧಪಟ್ಟಂತೆ ಸಂಪೂರ್ಣ ಮಾಹಿತಿ ಈ ಶಿಬಿರದಲ್ಲಿ ಸಿಗುತ್ತೆ. ಈ ಶಿಬಿರದಲ್ಲಿ ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ಒಂದು ಕರೆಯನ್ನ ಮಾಡಿದ್ರೆ ಸಂಪೂರ್ಣ ಮಾಹಿತಿಯನ್ನ ಕೊಡ್ತೀವಿ. ಬನ್ನೇರ್ಘಟ್ಟದ ಕಂಟ್ರಿ ಕ್ಲಬ್ನ ಆಪೋಸಿಟ್ ಇರ್ತಕ್ಕಂತಹ ಕೌಶಲ್ಯ ವಿಕಾಸ ಕೇಂದ್ರದಲ್ಲಿ ನೆನಪಿರ್ಲಿ. ಈಗ ಇಲ್ಲಿ ಗಮನಿಸಿ, ಇದನ್ನ ಹೊಟ್ಟೆಯ ಬಿಂದು ಅಂತ ಕರೀತಾರೆ. ಯಾರಿಗೆ ಹಸು ಆಗ್ತಾ ಇರಲ್ಲ, ಕೆಲವರಿಗೆ ತಿನ್ಬೇಕು ಅಂತ ಅನ್ನಿಸ್ತಾನೆ ಇರಲ್ಲ, ಕೆಲವರಿಗೆ ಬೆಳಗ್ಗೆ ಎದ್ದ ತಕ್ಷಣ ಮೋಷನ್ಗೆ ಹೋಗ್ಬೇಕು ಅನ್ಸಲ್ಲ, ಕೆಲವರು ಬೆಳಗ್ಗೆ ಬೇಗ ಎದ್ದೇಳ್ತಾರೆ, ಇನ್ನು ಕೆಲವರು 9:30 10 ಗಂಟೆಗೆ ಎದ್ದೇಳ್ತಾ ಇರ್ತಾರೆ. ಯಾರು ಸೂರ್ಯೋದಯಕ್ಕೆ ಮುಂಚೆ ಎದ್ದೇಳ್ತಾರೋ ಅವ್ರಿಗೆ ಆರೋಗ್ಯ ಚೆನ್ನಾಗಿರುತ್ತೆ. ಸೂರ್ಯನ ಕಿರಣಗಳು ಮೈ ಮೇಲೆ ಬಿದ್ದರೆ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ. ಕೆಲವರು 9:30ಗೆ ಎದ್ದೇಳ್ತಾರೆ, ಆದರೆ ಮೋಷನ್ಗೆ ಹೋಗೋದಿಲ್ಲ. ಅವರು ಮಧ್ಯಾಹ್ನ ಸಂಜೆ ಹೊತ್ತು ಗೊತ್ತಿಲ್ಲದೆ ಮೋಷನ್ಗೆ ಹೋಗ್ತಾ ಇರ್ತಾರೆ. ಇನ್ನು ಕೆಲವರು 2 ದಿನ ಆದರೂ ಹೋಗೋದಿಲ್ಲ. ಯಾರು ಹೊರಗಡೆ ಊಟವನ್ನ ಹೆಚ್ಚು ಸೇವನೆಯನ್ನ ಮಾಡ್ತಾರೋ, ಯಾರು ತಿನ್ನ ಆಹಾರದಲ್ಲಿ ಸತ್ವ ಇರ್ತಕ್ಕಂಥ ಆಹಾರವನ್ನ ಸೇವನೆ ಮಾಡೋದಿಲ್ವೋ, ತಿನ್ನುವ ಆಹಾರದಲ್ಲಿ ನಾರಿನ ಅಂಶ ಇರಲ್ವೋ, ಅವ್ರಿಗೆ ಕಾನ್ಸ್ಟಿಪೇಷನ್ ಅಥವಾ ಮಲಮೂತ್ರ ವಿಸರ್ಜನೆಗೆ ಸಂಬಂಧಪಟ್ಟಂತಹ ತೊಂದರೆಗಳು ಬರ್ಬೋದು. ಆ ತೊಂದರೆಗಳಿರ್ತಕ್ಕಂಥವ್ರು ನೋಡಿ ಇಲ್ಲಿ ಗಮನಿಸಿ, ಈ ರೀತಿ ಆ ಬಿಂದುವಿಗೆ ಆಕ್ಯುಪ್ರೆಷರ್ ಚಿಕಿತ್ಸೆಯನ್ನ ನೀವು ಸ್ವತಃ ನೀವೇ ಚಿಕಿತ್ಸೆಯನ್ನ ಕೊಡೋದ್ರಿಂದ ಆ ಉದರಕ್ಕೆ ಸಂಬಂಧಪಟ್ಟಂತಹ ತೊಂದರೆಗಳು ನಿಯಂತ್ರಣಕ್ಕೆ ಬರುತ್ತೆ. ಇದ್ರ ಜೊತೆಯಲ್ಲಿ ನಾಭಿಚಕ್ರ ಪ್ರಾಣಾಯಾಮವನ್ನ, ಮುದ್ರೆಗಳ ಜೊತೆಯಲ್ಲಿ ಶವಾಸನವನ್ನ ಅಭ್ಯಾಸ ಮಾಡೋದ್ರಿಂದ ನಿಮ್ಮ ಎಲ್ಲ ತೊಂದರೆಗಳು ನಿಯಂತ್ರಣಕ್ಕೆ ಬರುತ್ತೆ. ಹಾಗೆ ಗಮನಿಸಿ, ಎರಡೂ ಕೈಗಳಲ್ಲಿ ಈ ರೀತಿ ನಿಧಾನವಾಗಿ ನಿಮ್ಮ ಶಕ್ತಾನುಸಾರ, ನಿಮ್ಮ ಕೈಯಲ್ಲಿ ಪೆನ್ ಇರುತ್ತೆ, ಆ ಪೆನ್ನಿನಿಂದ ಸಹ ಈ ರೀತಿ ನೀವು ಹೊಟ್ಟೆಯ ಬಿಂದುವಿಗೆ ಚಿಕಿತ್ಸೆಯನ್ನ ಕೊಡ್ಬೋದು. ಊಟ ಆದ ನಂತರ ಹೊಟ್ಟೆ ಉಬ್ರ ಬಂದಿರುತ್ತೆ, ಊಟ ಆದ ನಂತರ ಹೊಟ್ಟೆ ಹೂತ್ ಕಾಣುತ್ತೆ, ಊಟದ ನಂತರ ಮೇಲ್ಮುಖವಾಗಿ ತೇಗ್ ಬರುತ್ತೆ, ಡರಿಕೆಗಳು ಬರ್ತಾ ಇರ್ತವೆ. ಆ ತೊಂದರೆ ಇರ್ತಕ್ಕಂಥವ್ರು ಈ ರೀತಿ ಅಭ್ಯಾಸ ಮಾಡಿದ್ರೆ ಹೆಚ್ಚು ಲಾಭ ಆಗುತ್ತೆ. ಹಾಗೆ ಅಲ್ಲಿ ಗಮನಿಸಿ,
ಆ ಹೊಟ್ಟೆಯ ಬಿಂದುವಿನ ಜೊತೆಯಲ್ಲಿ ನಾಭಿಚಕ್ರ ಪ್ರಾಣಾಯಾಮ. ಎಲ್ಲರೂ ಪಾರ್ಕಲ್ಲಿ ಕೂತಿರ್ತಾರೆ, ಎಷ್ಟು ನಿಧಾನವಾಗಿ ನೀವು ಅಭ್ಯಾಸವನ್ನ ಮಾಡ್ತಿರೋ, ಒಳ್ಳೆಯ ಗಾಳಿ ಬೆಳಕು ಬರ್ತಕ್ಕಂತಹ ಜಾಗದಲ್ಲಿ ಈ ರೀತಿ ನಿಧಾನವಾಗಿ ಸಹಜವಾಗಿ ಅಭ್ಯಾಸ ಮಾಡಿದ್ರೆ ನಿಮ್ಮ ಅಜೀರ್ಣ, ಮಲಬದ್ಧತೆ, ಹೊಟ್ಟೆಗೆ ಸಂಬಂಧಪಟ್ಟಂತಹ ಎಲ್ಲ ತೊಂದರೆಗಳು ನಿಯಂತ್ರಣಕ್ಕೆ ಬರುತ್ತೆ. ನಂತರ ಕೈಗಳನ್ನು ಬದಲಾಯಿಸಬೇಕು. ಆ ಒಂದೊಂದು ಬಿಂದುವಿನ ಜೊತೆಯಲ್ಲಿ ಪ್ರತಿ ಸಲ ಒಂದೊಂದು ಸಲ ಪ್ರೆಷರನ್ನು ಕೊಡೋದ್ರ ಮೂಲಕ ಉಸಿರನ್ನ ಆಚೆ ಆಗ್ತಾ ಬರಬೇಕು. ಹೊಟ್ಟೆಯನ್ನು ಗಮನಿಸ್ತಾ ಅಭ್ಯಾಸ ಮಾಡಿದ್ರೆ ನಿಮಗೆ ಹೆಚ್ಚು ಲಾಭ ಆಗುತ್ತೆ. ನಂತರ ಸ್ವೀಕಾರ ಮುದ್ರೆಯಲ್ಲಿ ನಿಮ್ಮ ನಾಭಿಯನ್ನು ಗಮನಿಸ್ತಾ ಸಹಜ ದೀರ್ಘ ಉಸಿರಾಟವನ್ನು ಮಾಡಬೇಕು. ನಂತರ ಹೊಟ್ಟೆಯನ್ನ ಗಮನಿಸಿ, ಅಲ್ಲಿ ಆ ಹೊಟ್ಟೆಯನ್ನ ನಿಧಾನವಾಗಿ ಚಕ್ರದ ಆಕಾರದಲ್ಲಿ ತಿಕ್ಕೋದ್ರಿಂದ ಆ ಹೊಟ್ಟೆಯ ಭಾಗಕ್ಕೆ ಆಕ್ಯುಪ್ರೆಷರ್ ಚಿಕಿತ್ಸೆಯನ್ನ ನೀವೇ ಪಡೆದ ಹಾಗೆ ಲಾಭ ಸಿಗುತ್ತೆ. ಹೊಟ್ಟೆಯ ಭಾಗಕ್ಕೆ ರಕ್ತ ಸಂಚಾರಣೆ ಚೆನ್ನಾಗಾಗುತ್ತೆ. ಉದರಕ್ಕೆ ಸಂಬಂಧಪಟ್ಟಂತಹ ಎಲ್ಲ ತೊಂದರೆಗಳು, ಗ್ಯಾಸ್ಟ್ರಿಕ್, ಎಲ್ಲ ರೋಗಗಳ ಮೂಲ ಹೊಟ್ಟೆ. ಆ ಹೊಟ್ಟೆಯನ್ನ ದೇವಾಲಯ ಅಂತ ಕರೀತಾರೆ. ಯಾರು ಹೊಟ್ಟೆಯನ್ನ ದೇವಾಲಯದ ರೀತಿ ಸ್ವಚ್ಛವಾಗಿ ಇಟ್ಕೊಂತಾರೋ ಅವರು ಆರೋಗ್ಯವಾಗಿರ್ತಾರೆ. ನೀವು ಕಸದ ತೊಟ್ಟಿಯನ್ನ ಗಮನಿಸಿರ್ಬೋದು. ಹೊಟ್ಟೆಯನ್ನ ಯಾರು ಕಸದ ತೊಟ್ಟಿಯ ರೂಪದಲ್ಲಿ ಇಟ್ಕೊಂಡಿರ್ತಾರೋ ಅವ್ರಿಗೆ ಅನಾರೋಗ್ಯ ಅನ್ನೋದು ಕಾಡ್ತಾ ಬರುತ್ತೆ. ಹಾಗಾಗಿ ಹೊಟ್ಟೆಯನ್ನ ದೇವಾಲಯ ಮಾಡ್ಕೊಂತಕ್ಕಂಥದ್ದು, ಕಸದ ತೊಟ್ಟಿ ಮಾಡ್ತಕ್ಕಂಥದ್ದು ಎರಡು ನಿಮ್ಮ ಕೈಯಲ್ಲೇ ಇರುತ್ತೆ. ಹಾಗಾಗಿ ಹಿರಿಯರು ಒಂದು ಮಾತು ಹೇಳ್ತಾರೆ, ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿ. ಆತ್ಮೀಯ ವೀಕ್ಷಕರೇ, ಬಜೆ ಯಾಕೆ ಉಪಯೋಗಿಸ್ಬೇಕು, ಹಳಸಿನ ಹಣ್ಣಿನ ಉಪಯೋಗ, ಈ ರೀತಿ ಒಂದೊಂದು ಮನೆ ಮದ್ದುಗಳು ಮತ್ತೆ ಆಹಾರ ಕ್ರಮಗಳು, ಯಾವ ರೋಗಕ್ಕೆ ಯಾವ ಮುದ್ರೆ ಮಾಡಬೇಕು, ಆಕ್ಯುಪ್ರೆಷರ್ ಬಿಂದುವನ್ನ ಮಾಡಬೇಕು, ಯಾವ ಪ್ರಾಣಾಯಾಮ, ಯಾವ ಸೂಕ್ಷ್ಮ ವ್ಯಾಯಾಮಗಳು, ಈ ಎಲ್ಲ ಮಾಹಿತಿ ನಾವು ತಿಳಿಸ್ತಾ ಇರ್ತಕ್ಕಂತಹ ಎಲ್ಲ ಮಾಹಿತಿ ಈ ನಿಮ್ಮ ಮುದ್ರಾ ಪ್ರಾಣಾಯಾಮ ಮುದ್ರಾ ಪ್ರಪಂಚ ಪುಸ್ತಕದಲ್ಲಿ ದೊರೆಯುತ್ತೆ. ನಾಳಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷ ಮಾಹಿತಿಯೊಂದಿಗೆ ಭೇಟಿ ಮಾಡೋಣ. ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಬೆಳಗಿನ ವಂದನೆಗಳು.